ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ನೀನು ಯಾವುದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯ ವೈಶು? ನನ್ನ ಹತ್ರ ಇರಬೇಕು ಅಂತ ಬಂದೆ, ಇನ್ನೇನು ಬೇಕು ಅಂತ ಸ್ವಲ್ಪ ಕೋಪದಿಂದಲೇ ಕೇಳ್ದ ಆರ್ಯ. ನಿನ್ನ ಹತ್ರ ಅಂದರೆ ನಿನ್ನ ಮನೆಯಲ್ಲಿ ಇರೋದಲ್ಲ ಆರ್ಯ, ನಿನ್ನ ಮನಸ್ಸಿನಲ್ಲಿ ಇರಬೇಕು ಅಂತ ಬಯಸ್ತೀನಿ. ನನಗೆ ಕಾಲೇಜಿನಲ್ಲಿ ನನ್ನನ್ನು ಪ್ರೀತಿಸಿದ ಆರ್ಯ ಬೇಕು, ನೀನಿಲ್ಲದೆ ನಾನು ಬದುಕಲ್ಲ ಅಂತ ಹೇಳಿದ ಆರ್ಯ ಬೇಕು ಅಂತ ಗಟ್ಟಿಯಾಗಿ ಕಿರ್ಚ್ತಾ ಹೇಳಿದ್ಲು ವೈಶು. ವೈಶು, ನೀನು ನಿಜವಾಗಿ ಏನು ಮಾತನಾಡ್ತಿದೀಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನನ್ನ ಮನಸ್ಸಿನಲ್ಲಿ ಜಾಹ್ನವಿ ಮಾತ್ರ ಇರ್ತಾಳೆ ಅಂತ ಎಷ್ಟು ಸಲ ಹೇಳಿದರೂ ನಿನ್ನ ತಲೆಗೆ ಹತ್ತಲ್ವಾ ಅಂತ ಆರ್ಯನ್ ಗಟ್ಟಿಯಾಗಿ ಕೂಗ್ದ. ನಿನ್ನ ಮನಸ್ಸಿನಲ್ಲಿ ನಾನು ಇಲ್ಲೇ ಇದ್ದಾಗ ನನ್ನನ್ನು ನನ್ನ ಪಾಡಿಗೆ ಸಾಯಲು ಬಿಡದೆ ಯಾಕೆ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ ಆರ್ಯ? ನನ್ನ ಕಣ್ಮುಂದೆ ನೀನೇ ಅಲ್ಲ, ಬೇರೆ ಯಾರೇ ಈ ಪರಿಸ್ಥಿತಿಯಲ್ಲಿ ಇದ್ದರೂ ಇದೇ ರೀತಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತೀನಿ. ಅಷ್ಟಕ್ಕೆ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ ಅಲ್ವಾ ವೈಶು? ಮಾನವೀಯತೆಯಿಂದ ಮಾಡ್ತೀನಿ ಅಷ್ಟೇ. ಇವಾಗ ನಿನ್ನನ್ನು ಕೂಡ ಹಾಗೆ ಕರ್ಕೊಂಡು ಬಂದೆ ಅಂತ ಆರ್ಯನ ಮಾತುಗಳಿಗೆ ವೈಶಾಲಿಗೆ ಕೋಪ ಬಂತು. ನಿನ್ನ ಮಾನವೀಯತೆ ಯಾರಿಗೋ ಬೇಕು, ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ನನಗೆ ಈ ಪ್ರಾಣನೇ ಬೇಡ, ನನ್ನನ್ನು ಸಾಯಲು ಬಿಡು ಎನ್ನುತ್ತಾ ಕೈಗೆ ಹಾಕಿದ್ದ ಇಂಜೆಕ್ಷನ್ ಸೂಜಿಯನ್ನು ಕಿತ್ತೆಸೆದು ಮೇಲಕ್ಕೆ ಎದ್ಲು. ವೈಶು, ನೀನು ಏನು ಮಾಡ್ತಾ ಇದೀಯಾ ಅಂತ ಗೊತ್ತಿದೆ ಮಾಡ್ತಿದೀಯಾ? ಕೈಯಿಂದ ಬ್ಲಡ್ ಬರ್ತಾ ಇದೆ ನೋಡು ಅಂತ ಹತ್ತಿರ ಹೋಗಲು ನೋಡಿದಾಗ ಆರ್ಯ, ನೀನು ನನ್ನ ಹತ್ರ ಬರಬೇಡ ಅನ್ನುತ್ತಾ ಹೊರಗಡೆ ಓಡಿ ಹೋದ್ಲು ವೈಶು. ವೈಶು ವೈಶು ಅಂತ ಆರ್ಯನ ಅವಳ ಹಿಂದೆನೇ ಓಡ್ದ. ವೈಶಾಲಿ ಲಿಫ್ಟ್ ಹತ್ರ ಹೋಗಿ ಲಿಫ್ಟ್ ಒಳಗಡೆ ಹೋದ್ಲು. ಆರ್ಯನ್ ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡಿದಾಗ ಅದು ಮೇಲಿನ ಮಹಡಿಗೆ ಹೋಗ್ತಾ ಇರೋದು ತಿಳಿಯಿತು. ವೈಶಾಲಿ ಮೇಲಕ್ಕೆ ಯಾಕೆ ಹೋಗ್ತಿದ್ದಾಳೆ ಅಂತ ಅರ್ಥ ಆಗ್ದ ಆರ್ಯನ್ ಇನ್ನೊಂದು ಲಿಫ್ಟ್ ಬಂದಾಗ ಅದನ್ನು ಹತ್ತಿ ತಾನು ಕೂಡ ಮೇಲಕ್ಕೆ ಹೋದ. ಹಾಸ್ಪಿಟಲ್ ಟೆರೆಸ್ ಮೇಲೆ ಹೋದ್ಲು ವೈಶಾಲಿ. ಆರ್ಯನ್ ಕೂಡ ಅವಳ ಹಿಂದೆನೇ ಹೋಗಿ, ವೈಶು ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ದ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ದಿದ್ದ ಮೇಲೆ ನಾನು ಯಾಕೆ ಬದುಕಬೇಕು? ಸಾಯೋಕ್ಕೆ ಬಂದೆ ಆರ್ಯ. ನಿನ್ನ ಪ್ರೀತಿ ನಾನು ಬದುಕುವ ಈ ಕೊನೆಯ ಕೆಲವು ತಿಂಗಳಾದರೂ ನನ್ನ ಮೇಲೆ ಇರಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು ಆರ್ಯ? ಸಾವು ನನ್ನ ಹತ್ರ ಬರೋದಕ್ಕೂ ಮುಂಚೆನೇ ನಾನೇ ಸಾವಿನ ಹತ್ರ ಹೋಗ್ತೀನಿ ಬಿಡು, ನೀನು ಹೋಗಿ ನಿನ್ನ ಜಾಹ್ನವಿ ಜೊತೆ ಆರಾಮಾಗಿ ಇರು ಅಂತ ಟೆರೆಸ್ ಕೊನೆಯಲ್ಲಿ ನಿಂತ್ಕೊಂಡ್ಳು. ಹೀಗೆ ಹೆದರಿಸಿ ಪ್ರೀತಿಯನ್ನು ಪಡಿಬೇಕು ಅಂದ್ಕೊಳ್ಳೋದು ನಿನಗೆ ಕರೆಕ್ಟಾ ವೈಶು? ಹೀಗೆ ತಪ್ಪು ಮೇಲೆ ತಪ್ಪು ಎಷ್ಟು ಅಂತ ಮಾಡ್ತೀಯ? ನಿನ್ನ ಪ್ರೀತಿಗಾಗಿ ನಾನು ಎಷ್ಟು ತಪ್ಪುಗಳನ್ನಾದರೂ ಮಾಡ್ತೀನಿ ಆರ್ಯ. ನಿನ್ನ ಪ್ರೀತಿ ಇಲ್ಲದೇ ಇದ್ದರೆ ನನಗೆ ಬದುಕಿನ ನರಕದ ತರಹ ಇರುತ್ತೆ. ನನಗೆ ಬದುಕಬೇಕು ಅನ್ನೋ ಆಸೆ ಕೂಡ ಸತ್ತು ಹೋಗ್ತಾ ಇದೆ ಆರ್ಯ. ನನಗೆ ಅಡ್ಡ ಬರಬೇಡ ಆರ್ಯ, ನನ್ನನ್ನು ಪ್ರಶಾಂತವಾಗಿ ಸಾಯಲು ಬಿಡು ಅಂತ ಧುಮುಕಲು ಹೋದಾಗ ಆರ್ಯನ್ ಓಡ್ತಾ ಹೋಗಿ ವೈಶಾಲಿಯನ್ನು ಗಟ್ಟಿಯಾಗಿ ಹಿಡಿದು ತಡೆದ. ಕೆನ್ನೆಗೆ ಹೊಡೆದು, ನೀನು ಸಾಯಬೇಕು ಅಂದ್ಕೊಂಡಾಗ ನನ್ನ ಹತ್ರ ಯಾಕೆ ಬಂದೆ? ನಿನ್ನ ಕಾಯಿಲೆ ಬಗ್ಗೆ ನನಗೆ ಯಾಕೆ ಹೇಳಿದೆ? ಅಲ್ಲೇ ಎಲ್ಲಾದರೂ ಹೋಗಿ ಸಾಯಬಾರ್ದಾಗಿತ್ತ ಅಂತ ಕೋಪದಿಂದ ಅಂದ ಆರ್ಯ. ನೀನು ಹೇಗಿದೆಯಾ ಅಂತ ಒಂದು ಸಲ ನೋಡಿ ಹೋಗೋಣ ಅಂತ ಬಂದೆ. ನಿನ್ನನ್ನು ನೋಡಿದ ಮೇಲೆ ನನಗೆ ನಿನ್ನನ್ನು ಬಿಟ್ಟು ಹೋಗಲು ಅನ್ನಿಸ್ಲಿಲ್ವೋ? ನಾನು ಈ ಭೂಮಿ ಮೇಲೆ ಇರುವ ಎಲ್ಲ ದಿನಗಳು ನಿನ್ನ ಜೊತೆನೇ ಇರಬೇಕು ಅಂದ್ಕೊಂಡೆ. ಆದರೆ ನಿನ್ನನ್ನು ಮಾಲ್ನಲ್ಲಿ ನೋಡಿದಾಗಲೇ ನಂಗೆ ಗೊತ್ತಾಗಿತ್ತು ನಿನಗೆ ಮದುವೆ ಆಗಿದೆ ಅಂತ. ಅದು ಕೂಡ ನಿನಗೆ ಇಷ್ಟ ಇಲ್ಲದೆ ಮಾಡ್ಕೊಂಡಿದ್ದೀಯ ಅಂತ ಅರ್ಥ ಆಯಿತು ಆರ್ಯ. ನಿನಗೆ ಎಷ್ಟು ಸಲ ಹೇಳಿದರು ಪದೇ ಪದೇ ಇಲ್ಲದ ಮದುವೆ ಮಾಡಿಕೊಂಡೆ, ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡೆ ಅಂತೀಯ. ಯಾಕಮ್ಮ? ಇಷ್ಟ ಇಲ್ಲದೆ ಮಾಡ್ಕೊಂಡಿದ್ರು ನನಗೆ ಜಾಹ್ನವಿ ಅಂದರೆ ಪ್ರಾಣ ಅಂತ ನಾನು ಪ್ರತಿ ಸಲ ಹೇಳ್ತಾನೆ ಇದ್ದರೂ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಹೀಗೆ ಹುಚ್ಚಿ ಥರ ಮಾತಾಡ್ತಾ ಇದೀಯಾ? ಹೌದು, ನನಗೆ ನೀನು ಅಂದರೆ ಹುಚ್ಚು ಆರ್ಯ. ನೀನು ಜಾಹ್ನವಿ ಅಂದರೆ ಪ್ರಾಣ ಅಂತ ಹೇಳ್ತಿದ್ರೆ ನನ್ನ ಸ್ಥಾನಕ್ಕೆ ಬಂದು ಆ ಜಾಹ್ನವಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ವೈಶು ಅಂತ ದೊಡ್ಡದಾಗಿ ಕಿರುಚಿ ಇನ್ನೊಂದು ಸಲ ಜಾಹ್ನವಿ ಬಗ್ಗೆ ಆ ತರಹ ಮಾತಾಡಿದರೆ ನೀನು ಸಾಯೋದಲ್ಲ, ನಾನೇ ನಿನ್ನನ್ನು ಕೊಂದುಬಿಡ್ತೀನಿ, ಜಾಗ್ರತೆ. ಅವಳು ಏನು ಮಾಡ್ತಾ ಇದ್ದಾಳೆ, ಏನು ಮಾಡಿದಾಳೆ ಅಂತ ಅವಳ ಮೇಲೆ ನಿನಗೆ ಅಷ್ಟೊಂದು ಕೋಪ ಅಂದ. ಅವಳೇ ತಾನೇ ನಮ್ಮಿಬ್ಬರನ್ನ ದೂರ ಮಾಡಿದ್ದು. ಅವಳು ಅನ್ನೋಳು ಇಲ್ಲದೇ ಇದ್ದಿದ್ರೆ ನೀನು ನನ್ನನ್ನೇ ಪ್ರೀತಿಸ್ತಾ ಇದ್ದೆ ಅಲ್ವಾ ಆರ್ಯ? ವೈಶು, ನಿನ್ನ ಹತ್ರ ಮಾತಾಡೋದು ಕೂಡ ದಂಡ, ಬಾ ಕೆಳಗೆ ಹೋಗೋಣ ಅಂದ ಆರ್ಯನ್. ನಾನು ಬರಲ್ಲ, ನೀನು ಬೇಕಿದ್ರೆ ಹೋಗು ಅಂತ ಕೋಪದಿಂದ ಹೇಳಿದ್ಲು ವೈಶಾಲಿ. ನನಗೆ ಕೋಪ ಬಂದರೆ ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತು,
ಮರ್ಯಾದೆಯಿಂದ ಬಾ ಅಂದ ಆರ್ಯ. ನಿನಗೆ ಎಷ್ಟು ಕೋಪ ಬಂದರೂ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ದಾಗ ನಾನು ಬರಲ್ಲ, ನೀ ಹೋಗು ಅಂದ್ಲು. ನೀನು ಹೀಗೆ ಹಠ ಮಾಡ್ತೀನಿ ಅಂತ ಹೆದರಿಸಿದರೆ ಪ್ರೀತಿಸ್ತೀನಿ ಅಂತ ಹೇಳಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯ ಅಲ್ವಾ? ಅದು ಖಂಡಿತ ನಡೆಯೋದು ಮಾತು. ನೀನು ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದೀಯ ಅಂತ ಪೊಲೀಸರಿಗೆ ಹೇಳಿದರೆ ಸಾಕು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಫೋನ್ ಮಾಡಲಾ ಅಂದ. ವೈಶಾಲಿ ಕೋಪ ಬರ್ತಾಯಿದ್ರು ತಡ್ಕೊಂಡು, ಆರ್ಯ ನೀನು ಇಷ್ಟೊಂದು ಸ್ವಾರ್ಥಿಯಾಗಿರ್ತೀಯ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನೀನು ನಿಜವಾಗಿ ಕಾಲೇಜ್ನಲ್ಲಿದ್ದ ಆರ್ಯನೇ ಅಲ್ಲ ಅಂದ್ಲು. ನಾನು ಯಾವಾಗಲೂ ನಿನಗೆ ಕಾಲೇಜ್ನಲ್ಲಿದ್ದ ಆರ್ಯ ಅಂತ ಹೇಳಲೇ ಇಲ್ವಲ್ಲ ಅಲ್ವಾ ಅನ್ನುತ್ತಾ ರೂಮ್ಗೆ ಬಂದರು. ಆರ್ಯನ್ ಕೂಡ ರೂಮಿನ ಒಳಗಡೆ ಬರ್ತಾ ಇದ್ದಾಗ, ನೀನು ಇನ್ನು ಹೋಗು ಆರ್ಯ, ನಾನು ಆಮೇಲೆ ಬರ್ತೀನಿ ಅಂದ್ಲು. ಡಾಕ್ಟರ್ ನನ್ನ ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ ಅಲ್ವಾ, ನೀನು ಕೂಡ ಬಾ ಹೋಗೋಣ ಅಂದ ಆರ್ಯ. ಇಲ್ಲ ಬಿಡು ಆರ್ಯ, ನನಗೆ ತಲೆಯೆಲ್ಲ ಭಾರವಾಗಿದೆ, ನಾನು ಇವತ್ತು ಹಾಸ್ಪಿಟಲ್ನಲ್ಲೇ ಇರ್ತೀನಿ, ನಾಳೆ ಬೆಳಗ್ಗೆಗೆ ಬದುಕಿದ್ರೆ ನಿಮ್ಮ ಮನೆಗೆ ಬರ್ತೀನಿ, ಇಲ್ಲಾಂದರೆ ಇತ್ತಿಂದಾನೆ ಇತ್ತಲೆ ಸ್ಮಶಾನಕ್ಕೆ ಹೋಗ್ತೀನಿ ಅಂದ್ಲು. ವೈಶು, ಏನದು ಆ ತರಹದ ಮಾತುಗಳು? ನೀನು ಮನೆಗೆ ಬರ್ತೀಯಾ? ನನಗೆ ನಿಜವಾಗಿ ಮನೆಗೆ ಬರಬೇಕು ಅನ್ನೋ ಆಸೆ ಇಲ್ಲ. ಪ್ರಶಾಂತವಾಗಿ ರಾತ್ರಿ ಮಲಗಿದ ತಕ್ಷಣ ಪ್ರಾಣ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆರ್ಯ. ಡಾಕ್ಟರ್ನ ಕರೆದು ಇವಳಿಗೆ ಹುಚ್ಚು ಆಲೋಚನೆಗಳು ಬರೆದ ಹಾಗೆ ಏನಾದರೂ ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಸಿಸ್ಟರ್ನ ಕರೆದು ಡಾಕ್ಟರ್ನ ಬರಲು ಹೇಳಿ ಅಂದ ಆರ್ಯ. ಜಾಹ್ನವಿಯನ್ನು ಜಾಯಿನ್ ಮಾಡಿರುವ ಹಾಸ್ಪಿಟಲಲ್ಲಿ ಇತ್ತ ಹೊರಗಡೆ ಶಿವಾನಿ ಮತ್ತು ಜ್ಯೋತಿ ಕುಳಿತುಕೊಂಡು ಜಾಹ್ನವಿಗೆ ಪ್ರಜ್ಞೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ರು. ಡಾಕ್ಟರ್ ಹೇಳಿದ ಸಮಯ ಕಳೆದರೂ ಇನ್ನೂ ಜಾಹ್ನವಿ ಪ್ರಜ್ಞೆಗೆ ಬಂದಿರಲಿಲ್ಲ. ಶಿವಾನಿಗೆ ಭಯ ಆಗಿ ಆರ್ಯನ್ಗೆ ಕಾಲ್ ಮಾಡಿದ್ಲು. ಆರ್ಯನ್ ಡಾಕ್ಟರ್ ಜೊತೆ ಮಾತನಾಡ್ತಾ ಫೋನ್ ಕಟ್ ಮಾಡ್ದ. ಶಿವಾನಿ ಕೋಪದಿಂದ ಅಣ್ಣನಿಗೆ ನಿಜವಾಗಿ ಪ್ರೀತಿನೇ ಇಲ್ಲ, ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಮನೋಜ್ ನೆನಪಿಗೆ ಬಂದು ಮನೋಜ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಬರಲು ಹೇಳಿದ್ಲು. ಜಾಹ್ನವಿ ಹಾಸ್ಪಿಟಲ್ನಲ್ಲಿ ಯಾಕಿದ್ದಾಳೆ ಅಂತ ಅರ್ಥ ಆಗದೆ ವೇದಾಂತನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು, ಏನಾಯಿತು ನಮ್ಮ ಜಾಹ್ನವಿಗೆ ಶಿವಾನಿಯವರೇ ಅಂತ ಕೇಳ್ದ ಮನೋಜ್. ನಿಜವಾಗಿ ಅದಕ್ಕೆ ಯಾಕೆ ಹೇಗೆ ಬಿದ್ದರು ಅಂತ ನಮಗೆ ತಿಳಿತಿಲ್ಲ ಮನೋಜ್ ಅವರೇ, ಇಷ್ಟೊತ್ತಿಗೆ ಪ್ರಜ್ಞೆ ಬರಬೇಕು ಅಂತ ಡಾಕ್ಟರ್ ಹೇಳಿದರು, ಆದರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅಣ್ಣನಿಗೆ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನೆ, ನನಗೆ ಭಯವಾಗಿ ನಿಮಗೆ ಕಾಲ್ ಮಾಡಿದೆ ಆರ್ಯನ್, ಇವತ್ತು ಆಫೀಸ್ಗೆ ಬಂದಿಲ್ಲ ಅಲ್ವಾ, ಮನೆಯಲ್ಲಿ ಇರಲಿಲ್ವಾ ಅಂತ ಕೇಳ್ದ ವೇದಾಂತ್. ಇರಲಿಲ್ಲ ರೀ ಅಂತ ಹೇಳಿದ್ಲು ಶಿವಾನಿ. ಹೌದಾ, ನಾನು ಕಾಲ್ ಮಾಡ್ತೀನಿ ಅಂತ ವೇದಾಂತ್ ಆರ್ಯನ್ಗೆ ಕಾಲ್ ಮಾಡ್ದ. ಡಾಕ್ಟರ್ ಆಗಷ್ಟೇ ಹೋಗಿದ್ರು. ಫೋನ್ ರಿಂಗ್ ಆಗುವಾಗ ಶಿವಾನಿ ಇಷ್ಟೊತ್ತಿಂದ ಮಾಡ್ತಿದ್ದಾಳೆ, ಏನಾಗಿರಬಹುದು ಅಂತ ನೋಡಿದರೆ ವೇದಾಂತ್. ಇವನು ಯಾಕೆ ಕಾಲ್ ಮಾಡ್ತಿದ್ದಾನೆ ಏನು ಅಂತ ಫೋನ್ ಆನ್ ಮಾಡಿ, ಹಲೋ ಆಫೀಸ್ನಲ್ಲಿದೆಯಾ, ನಾನು ಎಲ್ಲಿದ್ದರೆ ನಿಂಗೇನು, ಆದರೆ ನೀನು ಎಲ್ಲಿದೆಯಾ? ಶಿವಾನಿ ಕಾಲ್ ಮಾಡ್ತಾಯಿದ್ರು, ರಿಸೀವ್ ಯಾಕೆ ಮಾಡಿದೆ, ಏನು ಮಾಡ್ತಾ ಇದೆಯೋ ಅಂತ ಗದರಿಸಿದ ವೇದಾಂತ್. ಏನಾಯಿತು ನಿನಗೆ, ಹುಚ್ಚು ಹಿಡ್ದಿದೆಯಾ, ಯಾಕೆ ಅಷ್ಟೊಂದು ಕೋಪದಲ್ಲಿದೆಯಾ? ನನಗೆ ಆ ವಿಷಯದ ಬಗ್ಗೆನೇ ಹೇಳಬೇಕು ಅಂತ ನಿಮ್ಮ ತಂಗಿ ನಿನಗೆ ಅಷ್ಟೊಂದು ಸಲ ಕಾಲ್ ಮಾಡಿದ್ದು, ಆದರೂ ನೀನು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಿನ್ನನ್ನು ಏನೋ ಅನ್ಬೇಕು, ನನ್ನನ್ನು ಆಮೇಲೆ ಬೈಯುವಂತೆ ಮೊದಲು ನಿಜವಾಗಿ ಏನು ನಡೀತು ಅಂತ ಹೇಳು ಅಂದ ಆರ್ಯ. ಏನು ಹೇಳು ಅಂತೀಯ? ಜಾಹ್ನವಿ ಪ್ರಜ್ಞೆ ತಪ್ಪಿ ಬಿದ್ದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ, ಸೀರಿಯಸ್ ಆಗಿದೆ, ನೀನು ಬೇಗ ಬಾ ಅಂತ ಹಾಸ್ಪಿಟಲ್ ಹೆಸರನ್ನು ಹೇಳ್ದ. ಆರ್ಯನ್ ಶಾಕಾಗಿ ಹಾಗೆ ಸ್ತಬ್ಧನಾಗಿ ನಿಂತ್ಬಿಟ್ಟ. ಏನೋ ನಾ ಹೇಳ್ತಿರೋದು ಕೇಳಿಸ್ತಾ ಇದೆಯಾ ಇಲ್ವಾ, ಏನು ಮಾತಾಡಲ್ಲ ಯಾಕೆ ಅಂದ ವೇದಾಂತ್. ಜಾಹ್ನವಿ ಬಿದ್ದು ಹೋಗೋದ, ಏನಾಯಿತು ಅಂತ ಕಂಗಾಲಾಗಿ ಕೇಳ್ದ ಆರ್ಯ. ಜಾಹ್ನವಿ ಬಿದ್ದು ಹೋಗಿದ್ದಾಳೆ ಅಂತ ಕೇಳಿದ ತಕ್ಷಣ ವೈಶಾಲಿ ಮುಖದಲ್ಲಿ ಸಂತೋಷ ಆಯಿತು. ಅದು ಹೊರಗಡೆ ಕಾಣಿಸ್ಕೊಳ್ದೆ ಹಾಗೆ, ಅಯ್ಯೋ ಜಾಹ್ನವಿಗೆ ಏನಾಯಿತು ಆರ್ಯ ಅಂತ ಕೇಳಿದ್ಲು. ಆರ್ಯನ್ ನೀನು ಮೊದಲು ಬಾ ಅಂತ ಫೋನ್ ಕಟ್ ಮಾಡ್ದ ವೇದಾಂತ್. ಆರ್ಯನ್ಗೆ ಎಲ್ಲವೂ ಅಯ್ಯೋಮಯ್ಯ ಅನ್ನಿಸ್ತು. ಫೋನ್ ಇಟ್ಟು ವೈಶು ನಿನ್ನ ಮನೆಗೆ ಹೋಗು ಅಂತ ವೈಶಾಲಿ ಹೇಳೋದನ್ನು ಏನೂ ಕೇಳಿಸ್ಕೊಳ್ದೆ ಆರ್ಯನ್ ಫಾಸ್ಟಾಗಿ ಅಲ್ಲಿಂದ ಹೊರಟು ಹೋದ. ಆರ್ಯನ್ ತಾನು ಮಾತನಾಡೋದನ್ನು ಕೇಳಿಸ್ಕೊಳ್ದೆ ಹೋದ ಅಂತ ವೈಶಾಲಿಗೆ ಕೋಪ ಬಂತು. ಆದರೂ ನಿಜವಾಗಿಯೂ ಹಾಸ್ಪಿಟಲ್ನಲ್ಲಿ ಏನು ನಡೀತಾ ಇದೆ ಅಂತ ಹೋಗಿ ನೋಡೋಣ, ಅವಳು ಸತ್ತರೆ ನನ್ನ ಪ್ರೀತಿಗೆ ಅಡ್ಡ ಇಲ್ಲೇ ಹೋಗ್ಬಿಡುತ್ತೆ ಅಂದ್ಕೊಂಡು ವೈಶಾಲಿ ಹಾಸ್ಪಿಟಲ್ಗೆ ಹೊರಟಳು.
ಜಾಹ್ನವಿ ಇರುವ ರೂಮಿನ ಹೊರಗಡೆ ಶಿವಾನಿ ಅವರೆಲ್ಲ ಕುಳಿತುಕೊಂಡಿದ್ರು. ಆರ್ಯನ್ ಹಾಸ್ಪಿಟಲ್ ಒಳಗಡೆ ಬರುವಾಗ ತಾನು ವೈಶಾಲಿಯನ್ನು ಕರ್ಕೊಂಡು ಹೋಗುವಾಗ ಶಿವಾನಿ ಅಣ್ಣ ಅಂತ ಕೂಗಿದ್ದು ನೆನಪಿಗೆ ಬಂತು. ಜಾಹ್ನವಿ ಬಿದ್ದು ಹೋಗಿದ್ದಾಳೆ ಅಂತ ಹೇಳಲಿಕ್ಕೆ ಅವಳು ಕೂಗಿರಬೇಕು ಅಲ್ವಾ? ಅಯ್ಯೋ, ನಾನು ಈ ವೈಶಾಲಿ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗುವ ಗಡಿಬಿಡಿಯಲ್ಲಿ ಶಿವಾನಿ ಯಾಕೆ ಕೂಗ್ತಾ ಇದ್ದಾಳೆ ಅನ್ನೋದನ್ನು ಗಮನಿಸಲೇ ಇಲ್ಲ ಅಂದ್ಕೊಳ್ತಾ ಮನೋಜ್ ಅವರ ಹತ್ರ ಬಂದ. ಏನು ಆರ್ಯನ್ ನೀನು ಮಾಡಿದ್ದು? ಶಿವಾನಿ ಅಷ್ಟೊಂದು ಸಲ ಫೋನ್ ಮಾಡ್ತಿದ್ರೆ ಯಾಕೆ ಕಾಲ್ ಮಾಡ್ತಾಳೆ ಅಂತ ಫೋನ್ ರಿಸೀವ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ ಅಂದ. ಶಿವಾನಿ ಆರ್ಯನ್ ಕಡೆ ಕೋಪದಿಂದ ನೋಡ್ತಾ ಇದ್ಲು. ಆರ್ಯನ್ಗೆ ತುಂಬಾ ಬೇಜಾರು ಅನಿಸಿ ಶಿವಾನಿ ಹತ್ರ ಹೋಗಿ ಜಾಹ್ನವಿಗೆ ಈಗ ಹೇಗಿದೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಅಂತ ಹೇಳಿ, ನಿನಗೆ ಹೇಗೆ ಗೊತ್ತಾಗುತ್ತೆ ಬಿಡು ಅಣ್ಣ, ನಿನಗೆ ಮುಖ್ಯವಾದದ್ದು ಬೇರೆ ಇದ್ದಾಗ ನಾನು ಕೂಗಿದ ಕೂಗು ಕೇಳಿಸಲ್ಲ ಅಲ್ವಾ ಅಂದ್ಲು ಶಿವಾನಿ. ನೀನು ಬೇಕು ಅಂತ ಹಾಗೆ ಮಾಡಲಿಲ್ಲ ಶಿವಾನಿ, ಸಾರಿ, ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ. ವೈಶು ನನ್ನ ರೂಮ್ನಲ್ಲಿ ಬಿದ್ದು ಹೋದಾಗ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಗಡಿಬಿಡಿಯಲ್ಲಿ ನೀನು ಸುಮ್ಮನೆ ಕೂಗ್ತಿದೀಯಾ ಅಂದ್ಕೊಂಡು ಹೊರಟು ಹೋದೆ ಕಣಮ್ಮ. ನೀನು ಯಾವಾಗಲೂ ಕಾಲೇಜ್ನಲ್ಲಿ ಪ್ರೀತಿಸಿದ ಹುಡುಗಿ ಬಿದ್ದು ಹೋದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಅಂದರೆ ಕಟ್ಕೊಂಡು ಹೆಂಡತಿಯನ್ನು ಮಾತ್ರ ಒಂಟಿಯಾಗಿ ಬಿಟ್ಬಿಟ್ಟೆ ಅಲ್ವಾ? ಶಿವಾನಿ, ನೀನೇನ ಹೀಗೆ ಮಾತನಾಡ್ತಾ ಇರೋದು? ನಿನ್ನ ಅಣ್ಣನ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂತ ಬೇಸರದಿಂದ ಕೇಳ್ದ. ನಿನ್ನ ಬಗ್ಗೆ ನನಗೆ ಗೊತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತೇ ಅರ್ಥ ಆಯಿತು ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಲು ಶಿವಾನಿ. ಆರ್ಯನ್ ವೈಶಾಲಿ ನಿನ್ನ ಹತ್ರ ಬಂದು ಬಿದ್ದು ಹೋಗೋದೇನು, ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಜಾಹ್ನವಿ ಬಗ್ಗೆ ನೆನೆಸ್ಕೊಳ್ಳೋದು ಇರೋದೇನು, ನಮಗೇನು ಅರ್ಥ ಆಗ್ತಿಲ್ಲ ಆರ್ಯ ಅಂತ ವೇದಾಂತ್ ಹೇಳ್ದ. ವೈಶಾಲಿ ಕೂಡ ಅಲ್ಲಿಗೆ ಬಂದು ಜಾಹ್ನವಿಗೆ ಹೇಗಿದೆ ಜ್ಯೋತಿ ಅಂತ ಕೇಳಿದ್ಲು. ಜ್ಯೋತಿ ವೈಶಾಲಿ ಕಡೆ ಸೀರಿಯಸ್ ಆಗಿ ನೋಡಿದ್ಲು. ಮನೋಜಲ್ಲಿ ವೈಶಾಲಿಯನ್ನು ನೋಡಿ ನೀನೇನು ಇಲ್ಲಿ ಅಂತ ಕೇಳ್ದ. ಅದೇನು ಮನೋಜ್ ಹೀಗೆ ಕೇಳ್ತೀಯಾ, ಜಾಹ್ನವಿಗೆ ಹೇಗಿದೆ ಅಂತ ನೋಡೋಕ್ಕೆ ಬಂದೆ ಅಂದ್ಲು. ಡಾಕ್ಟರ್ ಬಂದು ಅವಳು ನಿಜವಾಗಿ ಏನು ಕುಡಿದಾಳೆ ಅಂತ ಯಾವ ಟೆಸ್ಟ್ನಲ್ಲೂ ಏನೂ ಗೊತ್ತಾಗ್ತಿಲ್ಲ, ಯಾವುದೋ ಪಾಯ್ಸನ್ ತರಹದ್ದು ಅಂತ ತಿಳಿತಾ ಇದೆ. ಎಷ್ಟು ಪ್ರಯತ್ನ ಪಟ್ಟರೂ ಪ್ರಜ್ಞೆಗೆ ಬರ್ತಿಲ್ಲ. ಅವಳು ಪ್ರಜ್ಞೆಗೆ ಬರೋವರೆಗೂ ನಾನು ಏನು ಹೇಳಲು ಸಾಧ್ಯ ಇಲ್ಲ ಅಂತ ಹೇಳಿ ಹೋದರು. ಜಾಹ್ನವಿ ಪಾಯ್ಸನ್ ತಗೊಳ್ಳೋದೇನು ಶಿವಾನಿ ಅಂತ ಕೇಳ್ದ. ಅದಕ್ಕೆ ಆ ತರಹದ ಹುಚ್ಚು ಕೆಲಸ ಯಾವತ್ತೂ ಮಾಡಲ್ಲ ಅಣ್ಣ. ನನ್ನ ಕಣ್ಣ ಮುಂದೆನೇ ವಾಟರ್ ಕುಡಿತಾ ಯಾವುದೋ ಸ್ಮೆಲ್ ಬರ್ತಿದೆ ಅಂದರು. ಅದನ್ನು ಕುಡಿದು 2 ನಿಮಿಷಕ್ಕೆ ಬಾಯಲ್ಲಿ ನೊರೆ ಬಂದು ಬಿದ್ದು ಹೋದರು. ನಿನ್ನನ್ನು ಕೂಗಿದ್ರೆ ನೀನು ಆ ಹೆಂಗಸನ ಎತ್ಕೊಂಡು ಹೋಗ್ತಾ ನನ್ನ ಮಾತನ್ನು ಕೇಳಿಸ್ಕೊಳ್ಳೇ ಇಲ್ಲ. ಶಿವಾನಿ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ ಆರ್ಯನ್ಗೆ ತನ್ನ ಮೇಲೆ ತನಗೆ ಕೋಪ ಬರ್ತಿತ್ತು. ಆದರೂ ಈ ವೈಶಾಲಿ ನಿಮ್ಮ ಮನೆಯಲ್ಲಿ ಯಾಕಿದ್ದಾಳೆ, ಆ ವಿಷಯ ನಮಗೆ ಯಾರು ಯಾವತ್ತೂ ಯಾಕೆ ಹೇಳಲಿಲ್ಲ ಅಂತ ಕೇಳ್ದ ವೇದಾಂತ್. ಅದಕ್ಕೇನೆ ಹೇಳಬೇಡ ಅಂದಿದ್ರು, ನಿಮಗೆ ಗೊತ್ತಾದರೆ ಬೇಜಾರಾಗುತ್ತೆ ಅಂತ ಬೇಡ ಅಂದಿದ್ದಕ್ಕೆ ಹೇಳಲಿಲ್ಲ ಅಂದ್ಲು ಶಿವಾನಿ. ಆರ್ಯನ್, ನೀನು ಹೀಗೆ ಮಾಡೋದು ಏನಾದರೂ ಚೆನ್ನಾಗಿದೆಯಾ ಹೇಳು? ವೈಶಾಲಿ ನಿಮ್ಮ ಮನೆಯಲ್ಲಿ ಇದ್ದರೆ ಜಾಹ್ನವಿ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಆದರೂ ನಿನಗಿಂತ ದುಡ್ಡಿರೋನು ಸಿಕ್ಕದ ಅಂತ ನಿನ್ನನ್ನು ಬಿಟ್ಟು ಹೋದವಳು, ಅವಳನ್ನು ಮತ್ತೆ ಯಾಕೆ ನಿನ್ನ ಮನೆಗೆ ಸೇರಿಸ್ಕೊಂಡೆ ಅಂತ ಕೇಳ್ದ ವೇದಾಂತ್, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಆಮೇಲೆ ಉತ್ತರ ಕೊಡ್ತೀನಿ, ಮೊದಲು ಜಾಹ್ನವಿ ಪ್ರಜ್ಞೆಗೆ ಬರಲಿ ಅಂದ ಆರ್ಯ. ಮನೋಜ್ ಮಾತ್ರ ಏನು ಮಾತನಾಡದೆ ಸೈಲೆಂಟಾಗೇ ಇದ್ದ. ಶಿವಾನಿ ಮನೋಜ್ನ ನೋಡಿ ನೀವೇನು ಮಾತಾಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ಲು. ಏನು ಮಾತಾಡಬೇಕು ಶಿವಾನಿ ಅವರೇ, ಜಾಹ್ನವಿನ ಇಷ್ಟಪಟ್ಟು ನಿಮ್ಮಣ್ಣ ತಾಳಿ ಕಟ್ಟಿಲ್ಲ, ನಾನು ಸತ್ತು ಹೋಗ್ಬಿಡ್ತೀನೇನೋ ಅನ್ನೋ ಬೈಕೆ ತಾಳಿ ಕಟ್ಟಿದ್ದು. ಹಾಗಿರುವಾಗ ನಾನು ಏನು ಮಾತಾಡಲಿ? ವೈಶಾಲಿಯನ್ನು ಕಾಲೇಜ್ನಲ್ಲಿ ಎಷ್ಟೊಂದು ಪ್ರೀತಿಸಿದ್ದ ಅನ್ನೋದು ನಮಗೆ ಗೊತ್ತು, ಆದರೆ ಇವಾಗ ಅವಳೇ ಆರ್ಯನ್ಗೋಸ್ಕರ ಬಂದಿದ್ದಾಳೆ. ನೀನು ನನ್ನ ತಂಗಿ ಕೂತಿಗೆ ತಾಳಿ ಕಟ್ಟಿದೀಯಾ, ಅದಕ್ಕೆ ನನ್ನ ತಂಗಿ ಜೊತೆ ಇರುವಂತ ನಾನು ಹೇಗೆ ಹೇಳಲಿ ಶಿವಾನಿ ಅವರೇ? ಒಂದು ವೇಳೆ ನಾನು ಹಾಗೆ ಕೇಳಿದರೆ, ನಾನು ನಿನ್ನ ತಂಗಿನ ಮೇಲೆ ಇಷ್ಟಪಟ್ಟು ತಾಳಿ ಕಟ್ಟಿದ್ನ ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಶಿವಾನಿ ಅವರೇ? ಅದಕ್ಕೆ ಆರ್ಯನನ್ನು ನಿಲ್ಲಿಸಿ ನಾನು ಏನು ಕೇಳಲು ಸಾಧ್ಯ ಇಲ್ಲ. ಜಾಹ್ನವಿ ನನ್ನ ಹತ್ರ ಹೇಳ್ದೇನೆ ಮನೆಗೆ ಬಂದಳು. ನನ್ನ ಹತ್ರ ಹೇಳಿದರೆ ನಾನು ಖಂಡಿತವಾಗಿಯೂ ಬರಲು ಬಿಡ್ತಾ ಇರಲಿಲ್ಲ. ವೈಶಾಲಿ ನಿಮ್ಮ ಮನೆಯಲ್ಲಿ ಇದ್ದಾಳೆ ಅಂತ ಗೊತ್ತಿದ್ರೆ ನಾನೇ ಬಂದು ಜಾಹ್ನವಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇವಾಗೇನು ಕಾಲ ಮಿಂಚಿ ಹೋಗಿಲ್ಲ. ಜಾಹ್ನವಿಗೆ ಪ್ರಜ್ಞೆ ಬಂದ ತಕ್ಷಣ ನನ್ನ ತಂಗಿಯನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದ. ಅದೇನು ನಮ್ಮ
ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ? ಅವಳು ಇವಾಗ ನಮ್ಮ ಅಣ್ಣನ ಹೆಂಡತಿ, ಆ ಮನೆ ಸೊಸೆ ಅಂದ್ಲು ಶಿವಾನಿ. ಅದನ್ನು ನೀವು ನಾನು ಅಂದ್ಕೊಂಡ್ರೆ ಸಾಲದು ಅಲ್ವಾ? ತಾಳಿ ಕಟ್ಟಿದ ಆರ್ಯನ್ ಅಂದ್ಕೊಳ್ಬೇಕು ತಾನೇ. ಜಾಹ್ನವಿ ತನ್ನ ಹೆಂಡತಿ ಅಂತ ಅವನಿಗೆ ಇಲ್ಲದ ಮೇಲೆ ಇನ್ನು ಅಲ್ಲಿದ್ದು ಏನು ಪ್ರಯೋಜನ ಶಿವಾನಿ ಅವರೇ? ಹೀಗೆ ಹಾಸ್ಪಿಟಲ್ ಪಾಲಾಗೋದು ತಪ್ಪಿದರೆ ಬೇರೆ ಏನಿದೆ ಅಂದ ಮನೋಜ್. ಜಾಹ್ನವಿಗೆ ನನ್ನಿಂದನೇ ಹೀಗಾಯಿತು ಅಂತೀಯ ಮನೋಜ್? ಕೊನೆಗೆ ನೀನು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ವಾ ಅಂತ ಬೇಸರದಿಂದ ಕೇಳ್ದ ಆರ್ಯ. ನಿನ್ನ ಮೇಲೆ ನನಗೇನು ಕೋಪ ಇಲ್ಲ ಆರ್ಯನ್. ಆ ದಿನ ಮದುವೆ ಮಂಟಪದಲ್ಲಿ ನಮ್ಮ ಮರ್ಯಾದೆ ಉಳಿಸಿದೆ. ನಿನ್ನ ಮೇಲೆ ನನಗೆ ಯಾವಾಗಲೂ ಗೌರವನೇ ಇರುತ್ತೆ. ನಿನಗೆ ವೈಶಾಲಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೂ ಗೊತ್ತು. ಜಾಹ್ನವಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀಯಾ ಅಂದ ತಕ್ಷಣ ಆ ಪ್ರೀತಿಯನ್ನು ಸಾಯಿಸ್ಕೊ ಅಂತ ನಾನು ನಿನಗೆ ಹೇಗೆ ಹೇಳಲಿ ಆರ್ಯ? ಜಾಹ್ನವಿಗೆ ನಿನ್ನ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಜಾಹ್ನವಿ ನಮ್ಮ ಮನೆಗೆ ಬಂದಿನ ನಿನ್ನನ್ನು ನೋಡಿದಾಗಲೇ ನನಗೆ ಅರ್ಥ ಆಯಿತು. ಯಾಕೆ ಇಷ್ಟ ಇಲ್ಲ ಅನ್ನೋದು ಇಲ್ಲಿ ವೈಶಾಲಿಯನ್ನು ನೋಡಿದ ಮೇಲೆ ಅರ್ಥ ಆಯಿತು ಅಂದ. ಜಾಹ್ನವಿಗೆ ಹೀಗಾಯಿತು ಅಂತ ನಾನು ಬೇಜಾರಲ್ಲಿದ್ದರೆ ನಿಮ್ಮ ಮಾತುಗಳಿಂದ ನನ್ನನ್ನು ಇನ್ನೂ ಬೇಜಾರು ಮಾಡ್ತಾ ಇದ್ದೀರಾ. ನಾನು ನಿಜವಾಗಿ ಯಾಕೆ ವೈಶಾಲಿಯನ್ನು ಮನೆಯಲ್ಲಿ ಇರಲು ಬಿಟ್ಟೆ ಅಂತ ನಿಮ್ಮ ಯಾರಿಗೂ ಗೊತ್ತಿಲ್ಲ ಅಂದ ಆರ್ಯನ್. ಜ್ಯೋತಿ ವೈಶಾಲಿಯನ್ನು ಪಕ್ಕಕ್ಕೆ ಹೇಳ್ಕೊಂಡು ಹೋಗಿ, ನಿಜವಾಗಿ ಹೇಳು, ಏನು ಮಾಡಿ ಸತ್ತೆ? ನೀನು ಸಾಯ್ತಾ ಇದೀಯಾ ಅಂತ ಜಾಹ್ನವಿಯನ್ನು ಕೂಡ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿದೀಯಾ ಅಂದ್ಲು. ಜ್ಯೋತಿ, ನಾನು ಯಾಕೆ ಮಾಡ್ತೀನಿ ಹಾಗೆ? ನೈಲ್ ರಿಮೂವರ್ ವಾಟರ್ನಲ್ಲಿ ಕರಗಿಸಿ ಕುಡಿದ್ರೆ ಬಾಯಲ್ಲಿ ನೊರೆ ಬಂದು ಬಿದ್ದು ಹೋಗ್ತಾರೆ ಅಂತ ಗೊತ್ತು. ಆದರೆ ಹೀಗೆ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಅಂತ ನನಗೇನು ಗೊತ್ತು? ನನಗೆ ಮಾತ್ರ ನಿನ್ನ ಮೇಲೇ ಅನುಮಾನ. ನೀನು ಬೇಕು ಅಂತಲೇ ಹೀಗೆ ಮಾಡಿದೀಯ. ಪಾಪ ಜಾಹ್ನವಿ ನಿನಗೇನೇ ಮಾಡಿದ್ಲು, ನಾನು ಇರಬೇಕಾದ ಜಾಗಕ್ಕೆ ಅವಳು ಬಂದಿದ್ದೆ. ಅವಳು ಮಾಡಿದ ಪಾಪ. ಇವಾಗ ಅವಳು ಇಲ್ಲ ಅಂದ್ಕೋ, ಆರ್ಯ ನನ್ನನ್ನೇ ಪ್ರೀತಿಸ್ತಾನೆ ಅಂತ ಸಂತೋಷದಿಂದ ಹೇಳಿದ್ಲು. ಇದೆಲ್ಲ ನೀನೇ ಮಾಡಿದ್ದು ಅಂತ ನಾನು ಆರ್ಯನಿಗೆ ಹೇಳ್ತೀನಿ ಅಂದ್ಲು ಜ್ಯೋತಿ. ವೈಶಾಲಿ ಕೋಪದಿಂದ, ಹಾಗಾದರೆ ಆ ಜಾಹ್ನವಿ ಜಾಗದಲ್ಲಿ ನೆಕ್ಸ್ಟ್ ನೀನೇ ಇರ್ತೀಯ, ಜಾಗ್ರತೆ ಅಂತ ಬೆದರಿಸಿದ್ಲು ವೈಶು. ಈ ಕತೆ ಮುಂದುವರಿಯುವುದು. ಈ ವಿಷಯ ಆರ್ಯನ್ಗೆ ಗೊತ್ತಾಗುತ್ತಾ ಅಥವಾ ಗೊತ್ತಾಗಲ್ವಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿ ಹಾಗೆ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ.